ಪ್ರೀತಿಯ ಮಗುವೆ, ನೀನು ಏತಕ್ಕಾಗಿ ಚಿಂತಿಸುತ್ತಿರುವೆ? ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನಾನೇ ಸಾಕ್ಷಿ. ನಿನ್ನ ಜೀವನದ ದಾರಿಯಲ್ಲಿ ಕತ್ತಲೆ ಆವರಿಸಿದಾಗ ನಿನಗೆ ಬೆಳಕಾಗಿ ದಾರಿ ತೋರಿಸಲು ನಾನು ಸದಾ ಸಿದ್ಧನಿದ್ದೇನೆ. ಈ ಸಂಸಾರದ ಅಲೆಗಳಲ್ಲಿ ನೀನು ದಾರಿ ತಪ್ಪದಿರು. ನಿನ್ನ ಹೃದಯದ ಭಾರವನ್ನು ನನಗೆ ಒಪ್ಪಿಸಿಬಿಡು. ಕೇಳು ನನ್ನ ಮಗುವೆ, ಈ ಜಗತ್ತಿನ ಪರಮಸತ್ಯವನ್ನು ಇಂದು ನಾನು ನಿನಗೆ ಬೋಧಿಸುತ್ತೇನೆ. ಪವಿತ್ರವಾದ ಗೀತಾಸಾರ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಲ್ಲಿ ಭಗವಂತನ ದಿವ್ಯ ಸಂದೇಶಗಳನ್ನು ಮತ್ತು ಜೀವನದ ಉದ್ಧಾರಕ್ಕೆ ಬೇಕಾದ ಜ್ಞಾನದ ಸಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ, ಇಂದಿನ ಈ ಪವಿತ್ರ ಸಂವಾದದಲ್ಲಿ ಭಾಗಿಯಾಗಿ ನಮ್ಮ ಬದುಕನ್ನು ಪಾವನಗೊಳಿಸಿಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆಯನ್ನು ಕೇವಲ ಒಂದು ಧರ್ಮಕ್ಕೆ ಸೀಮಿತಗೊಳಿಸದೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಇದನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಲಾಗುತ್ತದೆ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ ಮತ್ತು ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳಿವೆ. ಇವೆಲ್ಲವನ್ನು ಓದಿ ಅರ್ಥೈಸಿಕೊಳ್ಳುವುದು ಎಲ್ಲರಿಗೂ ಸ್ವಲ್ಪ ಕಷ್ಟವಾಗಬಹುದು. ಆದ್ದರಿಂದಲೇ ಇಂದಿನ ಈ ವಿಶೇಷ ಸಂದರ್ಭದಲ್ಲಿ ನಾವು ಭಗವದ್ಗೀತೆಯ ಅತ್ಯಂತ ಶಕ್ತಿಶಾಲಿ 111 ವಿಚಾರಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಮಾತುಗಳನ್ನು ತಿಳಿದುಕೊಳ್ಳುವ ಮೂಲಕ ನೀವು ಭಗವದ್ಗೀತೆಯ ನೈಜ ಅರ್ಥವನ್ನು ಸುಲಭವಾಗಿ ಗ್ರಹಿಸಬಹುದು. ಈ ವಿಚಾರಗಳನ್ನು ನೀವು ಪ್ರತಿದಿನ ಮುಂಜಾನೆ ಆಲಿಸಬೇಕು ಎಂದು ನಾನು ಬಯಸುತ್ತೇನೆ. ನನ್ನ ಪ್ರಿಯರೇ, ಈ ವಿಡಿಯೋದ ಸಂಪೂರ್ಣ ಲಾಭವನ್ನು ಪಡೆಯಲು ದಯವಿಟ್ಟು ಏಕಾಂತದಲ್ಲಿ ಕುಳಿತು ಅತ್ಯಂತ ಶಾಂತವಾಗಿ ಇದನ್ನು ಕೇಳಿಸಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮನುಷ್ಯನು ಫಲದ ಬಗ್ಗೆ ಚಿಂತಿಸದೆ ಲೋಭ ಮತ್ತು ಆಸೆಯನ್ನು ಬಿಟ್ಟು ನಿಸ್ವಾರ್ಥವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತನ್ನ ಕರ್ತವ್ಯಗಳನ್ನು ಪಾಲಿಸಬೇಕು. ಕತ್ತಲೆಯಲ್ಲಿ ಬೆಳಕಿನ ಜ್ಯೋತಿಯು ಹೇಗೆ ಪ್ರಕಾಶಿಸುತ್ತದೆಯೋ ಹಾಗೆಯೇ ಸತ್ಯವು ಸದಾ ಹೊಳೆಯುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಹಾದಿಯಲ್ಲೇ ನಡೆಯಬೇಕು. ಯಾರಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಅಂತಹ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಮನುಷ್ಯನು ಹೇಗೆ ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದೇ ರೀತಿ ಈ ಆತ್ಮವು ಹಳೆಯದಾದ ಮತ್ತು ವ್ಯರ್ಥವಾದ ಶರೀರವನ್ನು ಬಿಟ್ಟು ಹೊಸದಾದ ಭೌತಿಕ ಶರೀರವನ್ನು ಪಡೆಯುತ್ತದೆ. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಮತ್ತು ಯಾಕೆ ಮಾಡುತ್ತಿದ್ದಾರೆ ಎಂಬ ವಿಷಯಗಳಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳಲ್ಲಿ ವಾದ ಮಾಡುವುದನ್ನು ನಿಲ್ಲಿಸಿದರೆ ಆತನ ಆತ್ಮಗೌರವಕ್ಕೆ ಎಲ್ಲೋ ಒಂದು ಕಡೆ ಗಾಯವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾವುದರ ಮೇಲೆ ನಿಮಗೆ ಅಧಿಕಾರವಿದೆಯೋ ಅದರ ಮೇಲೆ ಮಾತ್ರ ಮೋಹವಿರಲಿ. ನಿಮ್ಮ ಅಧಿಕಾರವೇ ಇಲ್ಲದ ವಿಷಯದ ಬಗ್ಗೆ ಮೋಹ ಪಡುವುದು ವ್ಯರ್ಥ. ಯಾರು ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ, ಯಾರ ಹೃದಯದಲ್ಲಿ ದಯೆ ತುಂಬಿದೆಯೋ ಮತ್ತು ಯಾರು ಮನಸ್ಸಿನಿಂದ ಒಳ್ಳೆಯವರೋ ಅಂತಹವರಿಗೆ ಪುನರ್ಜನ್ಮದ ಅವಶ್ಯಕತೆ ಇರುವುದಿಲ್ಲ. ಜ್ಞಾನಿಯಾದವನಿಗೆ ಕಸದ ರಾಶಿ, ಕಲ್ಲು ಮತ್ತು ಚಿನ್ನ ಎಲ್ಲವೂ ಸಮಾನವಾಗಿಯೇ ಕಾಣುತ್ತವೆ. ನಿಮ್ಮ ಕರ್ಮಗಳೇ ನಿಮ್ಮ ಗುರುತಾಗಿರುತ್ತವೆ. ಇಲ್ಲದಿದ್ದರೆ ಈ ಲೋಕದಲ್ಲಿ ಒಂದೇ ಹೆಸರಿನ ಸಾವಿರಾರು ಮನುಷ್ಯರಿದ್ದಾರೆ. ಪ್ರೇಮವು ಯಾವಾಗಲೂ ಕ್ಷಮೆಯಾಚಿಸಲು ಬಯಸುತ್ತದೆ, ಆದರೆ ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಿಸಿಕೊಳ್ಳಲು ಇಷ್ಟಪಡುತ್ತದೆ. ವಿಷಯಗಳ ಬಗ್ಗೆ ಸದಾ ಯೋಚಿಸುತ್ತಿರುವುದರಿಂದ ಮನುಷ್ಯನಿಗೆ ಅವುಗಳ ಮೇಲೆ ಆಸಕ್ತಿ ಮೂಡುತ್ತದೆ. ಇದರಿಂದ ಕಾಮನೆ ಅಂದರೆ ಆಸೆ ಹುಟ್ಟುತ್ತದೆ ಮತ್ತು ಅದರಿಂದ ಕ್ರೋಧವು ಉತ್ಪನ್ನವಾಗುತ್ತದೆ. ಯಾವಾಗಲೂ ಅನುಮಾನ ಪಡುವ ವ್ಯಕ್ತಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಸುಖವಿಲ್ಲ. ಕರ್ಮವು ಒಂದು ಬೆಳೆಯಂತಿದೆ, ಅದನ್ನು ಮನುಷ್ಯನು ಎಲ್ಲಾ ಪರಿಸ್ಥಿತಿಯಲ್ಲೂ ಕೊಯ್ಲು ಮಾಡಲೇಬೇಕು. ಆದ್ದರಿಂದ ಭವಿಷ್ಯದಲ್ಲಿ ಉತ್ತಮ ಫಲ ಬೇಕೆಂದರೆ ಈಗಲೇ ಒಳ್ಳೆಯ ಬೀಜಗಳನ್ನು ಬಿತ್ತಿ. ಯಾವುದು ಆಗಬೇಕಿದೆಯೋ ಅದು ಹಾಗೆ ಆಗುತ್ತದೆ ಮತ್ತು ಯಾವುದು ಆಗಬಾರದೆಂದು ಇದೆಯೋ ಅದು ಎಂದಿಗೂ ಸಂಭವಿಸುವುದಿಲ್ಲ. ಇಂತಹ ನಿಶ್ಚಯ ಯಾರ ಬುದ್ಧಿಯಲ್ಲಿ ಇರುತ್ತದೆಯೋ ಅವರನ್ನು ಚಿಂತೆ ಎಂದಿಗೂ ಕಾಡುವುದಿಲ್ಲ. ನೀವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಜನರು ಕೇವಲ ನಿಮ್ಮ ತಪ್ಪುಗಳನ್ನು ಅಥವಾ ಕೆಟ್ಟದ್ದನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆಂಬುದರ ಬಗ್ಗೆ ಗಮನ ಕೊಡಬೇಡಿ. ನೀವು ನಿಮ್ಮ ಕರ್ಮವನ್ನು ಮಾಡುತ್ತಾ ಸಾಗಿ. ಸಾಧ್ಯವಾದಷ್ಟು ಮೌನವಾಗಿರುವುದು ಒಳ್ಳೆಯದು, ಏಕೆಂದರೆ ಮನುಷ್ಯನಿಂದ ಅತಿ ಹೆಚ್ಚು ತಪ್ಪುಗಳನ್ನು ಮಾಡಿಸುವುದು ಅವನ ನಾಲಿಗೆಯೇ ಆಗಿದೆ. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ, ಎಲೈ ಅರ್ಜುನನೇ, ನನ್ನ ಪರಮಭಕ್ತರು ಯಾರು ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾರೋ ಅಥವಾ ಏಕಾಗ್ರ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾರೋ ಅಂತಹವರ ಯೋಗಕ್ಷೇಮದ ಜವಾಬ್ದಾರಿಯನ್ನು ನಾನೇ ವೈಯಕ್ತಿಕವಾಗಿ ವಹಿಸಿಕೊಳ್ಳುತ್ತೇನೆ. ಆದರೆ ಯಾರು ಭಕ್ತಿಯಲ್ಲಿ ಶ್ರದ್ಧೆ ಇಡುವುದಿಲ್ಲವೋ ಅವರು ನನ್ನನ್ನು ತಲುಪಲು ಸಾಧ್ಯವಿಲ್ಲ. ಅಂತಹವರು ಈ ಭೌತಿಕ ಜಗತ್ತಿನ ಜನ್ಮ ಮತ್ತು ಮರಣದ ಚಕ್ರದಲ್ಲಿ ಸಿಲುಕುತ್ತಲೇ ಇರುತ್ತಾರೆ. ನಿಮ್ಮ ಮಾತುಗಳಿಗೆ ಬೆಲೆ ನೀಡದ ವ್ಯಕ್ತಿಗೆ ಮೌನವೇ ಅತ್ಯಂತ ಶ್ರೇಷ್ಠವಾದ ಉತ್ತರವಾಗಿದೆ. ವ್ಯಕ್ತಿ ಬದಲಾಗಬೇಕು ಅಥವಾ ಸಮಯವನ್ನು ಬದಲಾಯಿಸುವುದನ್ನು ಕಲಿಯಬೇಕು. ಅಸಹಾಯಕತೆಯನ್ನು ದೂಷಿಸಬೇಡಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮುನ್ನಡೆಯುವುದನ್ನು ಕಲಿಯಿರಿ. ಕೆಲಸದ ಬಗ್ಗೆ ಚಿಂತೆ ಮಾಡುವುದು ಸರಿ, ಆದರೆ ಆ ಚಿಂತೆ ಕೆಲಸವನ್ನೇ ಕೆಡಿಸುವಷ್ಟು ಇರಬಾರದು. ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಅದರ ಫಲವು ನಿಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ಕೃಷ್ಣನು ಹೇಳುತ್ತಾನೆ, ನಾನು ಯಾರ ಭಾಗ್ಯವನ್ನು ರೂಪಿಸುವುದಿಲ್ಲ, ಪ್ರತಿಯೊಬ್ಬರೂ ತಮ್ಮ ಭಾಗ್ಯವನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ. ನೀವು ಇಂದು ಯಾವ ಕರ್ಮ ಮಾಡುತ್ತಿದ್ದೀರೋ ಅದರ ಫಲವು ನಿಮಗೆ ನಾಳೆ ದೊರೆಯುತ್ತದೆ. ಇಂದು ನಿಮ್ಮ ಬಳಿ ಏರಿದೆಯೋ ಅದು ನೀವು ಈ ಹಿಂದೆ ಮಾಡಿದ ಕರ್ಮಗಳ ಫಲವಾಗಿದೆ. ಮನುಷ್ಯನಲ್ಲ, ಬದಲಾಗಿ ಆತನ ಕರ್ಮಗಳು ಒಳ್ಳೆಯದು ಅಥವಾ ಕೆಟ್ಟದಾಗಿರುತ್ತವೆ.
ಮನುಷ್ಯನ ಕರ್ಮಗಳಿಗೆ ಅನುಗುಣವಾಗಿ ಆತನಿಗೆ ಫಲವು ದೊರೆಯುತ್ತದೆ. ನಿನಗೆ ಕೇವಲ ಕರ್ಮವನ್ನು ಮಾಡುವ ಅಧಿಕಾರವಿದೆಯೇ ಹೊರತು ಅದರ ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ. ನೀನು ನಿನ್ನನ್ನು ನಿನ್ನ ಕರ್ಮಗಳ ಫಲಕ್ಕೆ ಕಾರಣವೆಂದು ಭಾವಿಸಬೇಡಿ ಮತ್ತು ಕರ್ಮ ಮಾಡದಿರುವುದರಲ್ಲಿ ಆಸಕ್ತಿ ಹೊಂದಬೇಡಿ. ಸರಿಯಾದ ಕರ್ಮವೆಂದರೆ ಅದರ ಫಲಿತಾಂಶ ಯಾವಾಗಲೂ ಸರಿಯಾಗಿರುತ್ತದೆ ಎಂದಲ್ಲ, ಬದಲಾಗಿ ಯಾವುದರ ಉದ್ದೇಶ ತಪ್ಪಾಗಿರುವುದಿಲ್ಲವೋ ಅದೇ ಸರಿಯಾದ ಕರ್ಮವಾಗಿದೆ. ಈ ಸಂಸಾರದಲ್ಲಿ ಯಾವುದೇ ಮನುಷ್ಯನು ಸರ್ವಗುಣ ಸಂಪನ್ನನಲ್ಲ. ಆದ್ದರಿಂದ ಕೆಲವು ಕೊರತೆಗಳನ್ನು ನಿರ್ಲಕ್ಷಿಸಿ ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಬೇರೊಬ್ಬರ ಜೀವನವನ್ನು ಅನುಕರಿಸಿ ಪರಿಪೂರ್ಣವಾಗಿ ಬದುಕುವುದಕ್ಕಿಂತ ನಿಮ್ಮನ್ನು ನೀವು ಗುರುತಿಸಿಕೊಂಡು ಅಪೂರ್ಣವಾಗಿಯಾದರೂ ನಿಮ್ಮದೇ ರೀತಿಯಲ್ಲಿ ಬದುಕುವುದು ಶ್ರೇಷ್ಠವಾಗಿದೆ. ಭವಿಷ್ಯವು ಮಸುಕಾದಾಗ ನಿಮ್ಮ ವರ್ತಮಾನದ ಮೇಲೆ ಗಮನ ಕೇಂದ್ರೀಕರಿಸುವ ಅಗತ್ಯವಿರುತ್ತದೆ. ಪ್ರಯತ್ನಿಸಿ ನೋಡಿ, ಖಂಡಿತ ಯಶಸ್ಸು ಸಿಗುತ್ತದೆ. ಜೀವನದ ಅತಿದೊಡ್ಡ ತಪ್ಪು ಎಂದರೆ ನಾವು ಯಾವುದರಿಂದ ಏನನ್ನೂ ಕಲಿಯುವುದಿಲ್ಲವೋ ಅಂತಹ ತಪ್ಪುಗಳನ್ನು ಮಾಡುವುದು. ನಮ್ಮ ಮನಸ್ಸು ದುರ್ಬಲವಾದಾಗ ಪರಿಸ್ಥಿತಿಗಳು ಸಮಸ್ಯೆಯಾಗುತ್ತವೆ. ಮನಸ್ಸು ಸ್ಥಿರವಾಗಿದ್ದಾಗ ಪರಿಸ್ಥಿತಿಗಳು ಸವಾಲಾಗುತ್ತವೆ ಮತ್ತು ಮನಸ್ಸು ಬಲವಾಗಿದ್ದಾಗ ಪರಿಸ್ಥಿತಿಗಳು ನಮಗೆ ಅವಕಾಶಗಳಾಗಿ ಬದಲಾಗುತ್ತವೆ. ಇತರರ ದುಃಖವನ್ನು ಕಂಡು ಮನುಷ್ಯನು ನಗಲು ಆರಂಭಿಸಿದಾಗ ಆತನ ಮಾನವೀಯತೆಯೇ ನಷ್ಟವಾಗುತ್ತದೆ. ಎಲೈ ಭಾರತ ವಂಶಜನೇ, ಶರೀರದಲ್ಲಿ ನೆಲೆಸಿರುವ ಆತ್ಮನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವುದೇ ಜೀವಿಯ ಬಗ್ಗೆ ಶೋಕಿಸುವ ಅವಶ್ಯಕತೆಯಿಲ್ಲ. ಜೀವನವು ಯಾರಿಗಾಗಿಯೂ ಕಾಯುವುದಿಲ್ಲ ಮತ್ತು ಯಾರಿಗಾಗಿಯೂ ನಿಲ್ಲುವುದಿಲ್ಲ ಎಂಬುದನ್ನು ಸಮಯವು ನಮಗೆ ಕಲಿಸುತ್ತದೆ. ಜೀವನವು ಅತ್ಯುತ್ತಮ ಆಟಗಾರರ ಜೊತೆಗೆ ಆಟವಾಡುತ್ತದೆ. ನೋವು ಎಲ್ಲರಿಗೂ ಒಂದೇ ಆಗಿದ್ದರೂ ಎದುರಿಸುವ ಹಠ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಮನುಷ್ಯನು ತನ್ನ ಕರ್ಮಗಳಿಂದ ಬರಬಹುದಾದ ಜಯ ಅಥವಾ ಅಪಜಯ, ಲಾಭ ಅಥವಾ ನಷ್ಟ, ಸಂತೋಷ ಅಥವಾ ದುಃಖಗಳ ಬಗ್ಗೆ ಯೋಚಿಸಿ ಚಿಂತೆಗೆ ಒಳಗಾಗಬಾರದು. ನೀವು ನಿಮ್ಮ ತಪ್ಪುಗಳಿಂದ ಏನನ್ನಾದರೂ ಕಲಿತರೆ ಆ ತಪ್ಪುಗಳೇ ಏಣಿಗಳಾಗುತ್ತವೆ. ಕಲಿಯದಿದ್ದರೆ ಅವು ನಿಮ್ಮನ್ನು ಮುಳುಗಿಸುವ ಸಾಗರವಾಗುತ್ತವೆ. ತೀರ್ಮಾನ ನಿಮ್ಮದಾಗಿದೆ. ಏರಬೇಕೋ ಅಥವಾ ಮುಳುಗಬೇಕೋ? ಸಮಸ್ಯೆಗಳು ನಾವು ಅಂದುಕೊಂಡಷ್ಟು ಶಕ್ತಿಶಾಲಿಯಾಗಿರುವುದಿಲ್ಲ. ಕತ್ತಲೆಯು ಬೆಳಗಾಗುವುದನ್ನು ತಡೆದದ್ದನ್ನು ಎಂದಾದರೂ ಕೇಳಿದ್ದೀರಾ? ತಪ್ಪುಗಳನ್ನು ಹುಡುಕುವುದು ತಪ್ಪಲ್ಲ, ಆದರೆ ಆ ಹುಡುಕಾಟ ನಿಮ್ಮಿಂದಲೇ ಆರಂಭವಾಗಲಿ. ಪ್ರತಿ ಬಾರಿಯೂ ನಿಮ್ಮ ಮಾತುಗಳನ್ನು ಜನರು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಎಂದೇನಿಲ್ಲ. ಆದ್ದರಿಂದ ಕೆಲವೊಮ್ಮೆ ಸುಮ್ಮನಿರುವುದೇ ಉತ್ತಮ. ಯಾರು ಅತಿ ಹೆಚ್ಚು ಶಾಂತವಾಗಿರುತ್ತಾರೋ ಅವರು ತಮ್ಮ ಬುದ್ಧಿಯನ್ನು ಅತಿ ಹೆಚ್ಚು ಆಳವಾಗಿ ಬಳಸಬಲ್ಲರು. ಟೀಕೆಗಳಿಗೆ ಹೆದರಿ ನಿಮ್ಮ ಗುರಿಯನ್ನು ಎಂದಿಗೂ ಬಿಡಬೇಡಿ, ಏಕೆಂದರೆ ಗುರಿ ತಲುಪಿದ ತಕ್ಷಣ ಟೀಕಿಸುವವರ ಅಭಿಪ್ರಾಯವೇ ಬದಲಾಗಿ ಹೋಗುತ್ತದೆ. ನಿಮ್ಮ ಸೋಲು ಮತ್ತು ಗೆಲುವು ನಿಮ್ಮ ಆಲೋಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸೋಲನ್ನು ಒಪ್ಪಿಕೊಂಡರೆ ಅದು ಸೋಲು, ಗೆಲ್ಲಲೇಬೇಕೆಂದು ಹಠತೊಟ್ಟರೆ ಅದು ಗೆಲುವು. ಯಶಸ್ಸು ಸಿಕ್ಕಾಗ ಅಹಂಕಾರ ಪಡೆದ ಮತ್ತು ಸೋತಾಗ ದುಃಖದಲ್ಲಿ ಮುಳುಗದ ವ್ಯಕ್ತಿಯೇ ಅತ್ಯಂತ ಬುದ್ಧಿವಂತ ಮತ್ತು ಸ್ಥಿರಪ್ರಜ್ಞನು. ನಿಮ್ಮ ಪ್ರಶಂಸೆಯಾಗುತ್ತಿರುವಾಗ ನೀವು ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ಅತ್ಯಂತ ಶ್ರೇಷ್ಠರು. ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಿತನಾಗಿದ್ದಾನೆ. ಅವನು ಏನನ್ನು ನಂಬುತ್ತಾನೋ ಹಾಗೆಯೇ ಆಗುತ್ತಾನೆ. ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಪರಮಮಿತ್ರ, ಆದರೆ ಮನಸ್ಸನ್ನು ನಿಯಂತ್ರಿಸಲಾಗದವನಿಗೆ ಮನಸ್ಸೇ ಶತ್ರುವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಬರುವುದು ಸಹಜ, ಆದರೆ ನೀವು ಅವುಗಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತೀರಿ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಉತ್ತಮ ದಿನಗಳಿಗಾಗಿ ನೀವು ಕೆಟ್ಟ ದಿನಗಳ ವಿರುದ್ಧ ಹೋರಾಡಲೇಬೇಕು ಎಂಬುದನ್ನು ನೆನಪಿಡಿ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಆದ್ದರಿಂದ ಅತಿಯಾದ ಒತ್ತಡಕ್ಕೆ ಒಳಗಾಗಬೇಡಿ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅದು ಬದಲಾಗಿಯೇ ತೀರುತ್ತದೆ. ಸಮಸ್ಯೆಗಳನ್ನು ಕೊಡುವವರ ಶಕ್ತಿ ಎಷ್ಟೇ ಇರಲಿ, ಭಗವಂತನ ಕೃಪೆಯ ದೃಷ್ಟಿಗಿಂತ ಅದು ದೊಡ್ಡದಲ್ಲ. ನಿಮ್ಮ ಆಲೋಚನೆಗಳೇ ನಿಮ್ಮ ಪ್ರೇರಣೆಯ ಮೂಲ. ಆದ್ದರಿಂದ ದೊಡ್ಡದಾಗಿ ಯೋಚಿಸಿ ಮತ್ತು ನಿಮ್ಮನ್ನು ನೀವು ಗೆಲ್ಲಲು ಸದಾ ಪ್ರೇರೇಪಿಸಿಕೊಳ್ಳಿ. ಮನಸ್ಸನ್ನು ಗೆದ್ದವನು ಈಗಾಗಲೇ ಪರಮಾತ್ಮನನ್ನು ಪಡೆದುಕೊಂಡಿದ್ದಾನೆ, ಏಕೆಂದರೆ ಆತ ಶಾಂತಿಯನ್ನು ಕಂಡುಕೊಂಡಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ಮತ್ತು ದುಃಖ, ಚಳಿ ಮತ್ತು ಶಾಖ, ಮಾನ ಮತ್ತು ಅಪಮಾನ ಎಲ್ಲವೂ ಒಂದೇ ಆಗಿರುತ್ತದೆ. ಕಷ್ಟಗಳು ಕೇವಲ ಸಮರ್ಥ ವ್ಯಕ್ತಿಗಳ ಪಾಲಿಗೆ ಮಾತ್ರ ಬರುತ್ತವೆ, ಏಕೆಂದರೆ ಅವರು ಅದನ್ನು ನಿಭಾಯಿಸುವ ಶಕ್ತಿ ಹೊಂದಿರುತ್ತಾರೆ. ಯಾರು ಏನೇ ಅಂದರೂ ನೀವು ಶಾಂತವಾಗಿರಿ, ಏಕೆಂದರೆ ಸೂರ್ಯ ಎಷ್ಟೇ ಪ್ರಖರವಾಗಿದ್ದರೂ ಸಮುದ್ರವು ಎಂದಿಗೂ ಒಣಗುವುದಿಲ್ಲ. ನಿಮಗೆ ಬೆಲೆ ಇಲ್ಲದ ಜಾಗದಲ್ಲಿ ಇರುವುದು ಸರಿಯಲ್ಲ, ಅದು ಯಾರದ್ದೇ ಮನೆಯಾಗಿರಲಿ ಅಥವಾ ಯಾರದ್ದೇ ಮನಸ್ಸಾಗಿರಲಿ. ಎಲ್ಲರೂ ಕೈಬಿಟ್ಟಾಗ ಕುದರತ್ತು ಅಂದರೆ ಪ್ರಕೃತಿಯು ಯಾರೋ ಒಬ್ಬರ ಸಹಾಯವನ್ನು ನಮಗೆ ನೀಡುತ್ತದೆ, ಅವರೇ ನಮ್ಮ ಕೃಷ್ಣ ಪರಮಾತ್ಮ. ಯಾರು ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಮನಸ್ಸು ಶತ್ರುವಿನಂತೆ ಕೆಲಸ ಮಾಡುತ್ತದೆ. ಮನುಷ್ಯನು ಏನನ್ನು ಬೇಕಾದರೂ ಆಗಬಹುದು, ಒಂದು ವೇಳೆ ಆತ ನಂಬಿಕೆಯೊಂದಿಗೆ ಆ ವಿಷಯದ ಬಗ್ಗೆ ಸತತವಾಗಿ ಚಿಂತಿಸಿದರೆ. ಜಗತ್ತಿನ ಮುಂದೆ ಗೆಲ್ಲುವವನು ಮಾತ್ರ ವಿಜಯಿಯಲ್ಲ, ಬದಲಾಗಿ ಯಾವ ಸಂಬಂಧದ ಮುಂದೆ ಯಾವಾಗ ಮತ್ತು ಎಲ್ಲಿ ಸೋಲಬೇಕು ಎಂದು ತಿಳಿದಿರುವವನು ನಿಜವಾದ ವಿಜಯಿ. ಬುದ್ಧಿಯನ್ನು ಬಿಟ್ಟು ಕೇವಲ ಭಾವನೆಗಳಲ್ಲಿ ಕೊಚ್ಚಿ ಹೋಗುವವರನ್ನು ಯಾರಾದರೂ ಸುಲಭವಾಗಿ ಮೂರ್ಖರನ್ನಾಗಿ ಮಾಡಬಹುದು. ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸಮಯ ಮುಗಿದ ಮೇಲೆ ಸಿಕ್ಕ ವಸ್ತು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಆತ್ಮವು ಹಳೆಯ ಶರೀರವನ್ನು, ಮನುಷ್ಯನು ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆ ಧರಿಸುವಂತೆಯೇ ಬಿಡುತ್ತದೆ.
ನೀರಿನಲ್ಲಿ ಚಲಿಸುವ ದೋಣಿಯನ್ನು ಬಿರುಗಾಳಿಯು ಹೇಗೆ ದಾರಿ ತಪ್ಪಿಸುತ್ತದೆಯೋ ಹಾಗೆಯೇ ಇಂದ್ರಿಯ ಸುಖಗಳು ಮನುಷ್ಯನನ್ನು ತಪ್ಪು ದಾರಿಗೆ ಎಳೆಯುತ್ತವೆ. ನಿಮ್ಮ ನಂಬಿಕೆಯು ಒಂದು ಪರ್ವತವನ್ನೇ ಕದಲಿಸಬಹುದು, ಆದರೆ ನಿಮ್ಮ ಸಂಶಯವು ಮತ್ತೊಂದು ಪರ್ವತವನ್ನೇ ಸೃಷ್ಟಿಸಬಹುದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದು ಬಹಳ ಮುಖ್ಯ, ಏಕೆಂದರೆ ನಮ್ಮ ಹಾದಿಯಲ್ಲಿ ನಾವೇ ನಡೆಯಬೇಕು. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇತರರನ್ನು ಕಾರಣವಿಲ್ಲದೆ ಅಳಿಸುವವರು ಒಂದು ದಿನ ತಾವು ಅಳಲೇಬೇಕಾಗುತ್ತದೆ. ನಿಮ್ಮ ಇಚ್ಛಾಶಕ್ತಿಯ ಮೂಲಕ ನಿಮ್ಮನ್ನು ನೀವು ಹೊಸದಾಗಿ ರೂಪಿಸಿಕೊಳ್ಳಿ. ನಿಮ್ಮ ಆತ್ಮಗೌರವವನ್ನು ನೀವೇ ಎಂದಿಗೂ ಹಾಳು ಮಾಡಿಕೊಳ್ಳಬೇಡಿ. ಮನುಷ್ಯನ ಮನಸ್ಸೇ ಆತನ ಮಿತ್ರ ಮತ್ತು ಮನಸ್ಸೇ ಆತನ ಶತ್ರು. ನಿಮ್ಮ ನೋವಿಗೆ ಈ ಜಗತ್ತನ್ನು ದೂಷಿಸಬೇಡಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯವಾಗಿದೆ. ನಿಮ್ಮನ್ನು ನೀವು ಎಂದಿಗೂ ದುರ್ಬಲ ಎಂದು ಭಾವಿಸಬೇಡಿ. ನೀವು ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನಿಸಿ. ಪೂರ್ಣ ನಿಷ್ಠೆಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ ಉಳಿದಿದ್ದನ್ನು ನನಗೆ ಬಿಟ್ಟುಬಿಡಿ. ಪ್ರತಿಯೊಂದು ದಿನವೂ ಒಳ್ಳೆಯದಾಗಿರಲಿಕ್ಕಿಲ್ಲ, ಆದರೆ ಪ್ರತಿದಿನದಲ್ಲೂ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತದೆ. ತಾಳ್ಮೆಯಿಂದಿರಿ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯುತ್ತಮವಾದುದನ್ನು ಪಡೆಯಲು ನೀವು ಅತ್ಯಂತ ಕೆಟ್ಟ ಹಂತದ ಮೂಲಕ ಹಾದು ಹೋಗಬೇಕಾಗುತ್ತದೆ. ಅಳುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ತೊಂದರೆಗಳ ವಿರುದ್ಧ ನೀವೇ ಹೋರಾಡುವುದನ್ನು ಕಲಿಯಿರಿ, ಏಕೆಂದರೆ ಜೊತೆಗಿರುವವರು ಕೂಡ ಸ್ಮಶಾನದವರೆಗೆ ಮಾತ್ರ ಬರುತ್ತಾರೆ. ಸಮಯವು ನ್ಯಾಯ ಮಾಡುವಾಗ ಸಾಕ್ಷಿಗಳ ಅವಶ್ಯಕತೆ ಇರುವುದಿಲ್ಲ. ಒಂದು ಉಡುಗೊರೆಯು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಹೃದಯದಿಂದ ನೀಡಿದಾಗ ಮಾತ್ರ ಅದು ಪವಿತ್ರವಾಗುತ್ತದೆ. ಸುಂದರತೆ ಎಂಬುದು ನಿಮ್ಮ ದೃಷ್ಟಿಕೋನದಲ್ಲಿದೆ. ಒಬ್ಬರಿಗೆ ಕೆಸರಿನಲ್ಲಿ ಅರಳಿದ ಕಮಲ ಸುಂದರವಾಗಿ ಕಂಡರೆ ಇನ್ನೊಬ್ಬರಿಗೆ ಚಂದಿರನಲ್ಲೂ ಕಲೆ ಕಾಣಿಸುತ್ತದೆ. ಧೈರ್ಯ ಮತ್ತು ತಪಸ್ಸು ಇರುವವರು ಮಾತ್ರ ಈ ಜಗತ್ತನ್ನು ಬೆಳಗಬಲ್ಲರು. ಎಲೈ ಅರ್ಜುನನೇ, ಯೋಗ ಮಾರ್ಗದಲ್ಲಿ ವಿಫಲನಾದವನು ಸ್ವರ್ಗವನ್ನು ಸೇರಿ ಅಲ್ಲಿ ಅನೇಕ ವರ್ಷಗಳ ಕಾಲ ನೆಲೆಸಿ ನಂತರ ಪವಿತ್ರವಾದ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಮತ್ತೆ ಜನ್ಮ ಪಡೆಯುತ್ತಾನೆ. ಮಾತುಗಳು ಎಷ್ಟು ಮಿತವಾಗಿರಬೇಕೆಂದರೆ ಅವುಗಳನ್ನು ಹಿಂತೆಗೆದುಕೊಳ್ಳಬೇಕಾಗಿ ಬಂದರೂ ನಮಗೆ ನೋವಾಗಬಾರದು. ಮನಸ್ಸು ಅಶಾಂತವಾಗಿದ್ದಾಗ ಅದನ್ನು ನಿಯಂತ್ರಿಸುವುದು ಕಷ್ಟ, ಆದರೆ ಅಭ್ಯಾಸದಿಂದ ಅದನ್ನು ವಶಪಡಿಸಿಕೊಳ್ಳಬಹುದು. ಅಹಂಕಾರ ಮತ್ತು ಸಂಸ್ಕಾರದ ನಡುವೆ ವ್ಯತ್ಯಾಸವಿದೆ. ಅಹಂಕಾರವು ಇತರರನ್ನು ಬಗ್ಗಿಸಿ ಸಂತೋಷಪಡುತ್ತದೆ, ಆದರೆ ಸಂಸ್ಕಾರವು ತಾನು ಬಗ್ಗಿ ಸಂತೋಷಪಡುತ್ತದೆ. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ, ಏಕೆಂದರೆ ಸೇವೆಯ ಸರಿಯಾದ ಮೌಲ್ಯವನ್ನು ಭಗವಂತ ಮಾತ್ರ ನೀಡಬಲ್ಲ. ಸತ್ಯ ಮತ್ತು ಅಸತ್ಯಗಳ ನಡುವೆ ಹೋರಾಟ ನಡೆದಾಗ ಸತ್ಯವು ಏಕಾಂಗಿಯಾಗಿರುತ್ತದೆ ಮತ್ತು ಅಸತ್ಯದ ಸೈನ್ಯವು ದೊಡ್ಡದಾಗಿರುತ್ತದೆ, ಏಕೆಂದರೆ ಅಸತ್ಯದ ಹಿಂದೆ ಮೂರ್ಖರ ಹಿಂಡು ಇರುತ್ತದೆ. ಏಕಾಂಗಿಯಾಗಿ ಇರುವುದು ನಿಮಗೆ ಒಂದು ವಿಷಯವನ್ನು ಕಲಿಸುತ್ತದೆ, ಅದೇನೆಂದರೆ ವಾಸ್ತವವಾಗಿ ನಿಮ್ಮ ಬಳಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇರುವುದಿಲ್ಲ. ಕುಟುಂಬದ ಸದಸ್ಯರು ಮಾತ್ರ ಪ್ರಿಯರಾಗಿ ಕಂಡರೆ ಮತ್ತು ಹೊರಗಿನವರು ಶತ್ರುಗಳಾಗಿ ಕಂಡರೆ ನಿಮ್ಮ ವಿನಾಶದ ಕಾಲ ಆರಂಭವಾಗಿದೆ ಎಂದು ತಿಳಿಯಿರಿ. ಕೋಪ ಬಂದಾಗ ಕಿರುಚಾಡಲು ಶಕ್ತಿ ಬೇಕಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬಾ ಶಕ್ತಿ ಬೇಕು. ನಿನ್ನದು ಯಾವುದು ಇದೆಯೋ ಅದು ನಿನಗೆ ಖಂಡಿತ ಸಿಗುತ್ತದೆ. ಅದನ್ನು ಕಿತ್ತುಕೊಳ್ಳಲು ಇಡೀ ಜಗತ್ತೇ ಒಂದಾದರೂ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಇಬ್ಬರು ವ್ಯಕ್ತಿಗಳು ಸ್ವರ್ಗಕ್ಕಿಂತಲೂ ಎತ್ತರದಲ್ಲಿ ಇರುತ್ತಾರೆ. ಒಬ್ಬರು ಶಕ್ತಿಶಾಲಿಯಾಗಿದ್ದರೂ ಕ್ಷಮಿಸುವವರು ಮತ್ತು ಇನ್ನೊಬ್ಬರು ಬಡವರಾಗಿದ್ದರೂ ದಾನ ಮಾಡುವವರು. ಪ್ರೀತಿಯು ಶರೀರ ಅಥವಾ ಸುಂದರತೆಯನ್ನು ನೋಡಿ ಹುಟ್ಟುವುದಿಲ್ಲ, ಅದು ಹೃದಯದಿಂದ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿಯನ್ನು ಸರಿಯಾಗಿ ತಿಳಿಯದೆ ಕೇವಲ ಬೇರೆಯವರ ಮಾತನ್ನು ಕೇಳಿ ಅವರ ಬಗ್ಗೆ ಅಭಿಪ್ರಾಯ ರೂಪಿಸಿಕೊಳ್ಳುವುದು ಮೂರ್ಖತನವಾಗಿದೆ. ನಿಷ್ಕಲ್ಮಶ ಮನಸ್ಸಿನಿಂದ ಕೇಳಿದರೆ ಭಗವಂತನು ಹಣೆಬರಹಕ್ಕಿಂತ ಹೆಚ್ಚಾಗಿ ನೀಡುತ್ತಾನೆ. ಯಾವುದು ಆಯಿತೋ ಅದು ಒಳ್ಳೆಯದಕ್ಕೆ ಆಯಿತು, ಯಾವುದು ಆಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತಿದೆ, ಮತ್ತು ಯಾವುದು ಆಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗುತ್ತದೆ. ನನ್ನದು ನಿನ್ನದು ಎಂಬ ಭಾವನೆಯನ್ನು ಮನಸ್ಸಿನಿಂದ ತೆಗೆದುಹಾಕಿ, ಆಗ ಎಲ್ಲವೂ ನಿಮ್ಮದೇ ಆಗಿರುತ್ತದೆ. ವಿನಾಶದ ಆರಂಭವು ನಮ್ಮ ಮಾತಿನ ಮೇಲಿನ ನಿಯಂತ್ರಣ ತಪ್ಪುವುದರಿಂದ ಆಗುತ್ತದೆ. ಜೀವನದಲ್ಲಿ ಯಾವುದು ಮುಗಿದು ಹೋಯಿತು ಎಂದು ಭಾವಿಸಬೇಡಿ, ಏಕೆಂದರೆ ಒಂದು ಹೊಸ ಆರಂಭ ಯಾವಾಗಲೂ ನಮಗಾಗಿ ಕಾಯುತ್ತಿರುತ್ತದೆ. ನೀವು ಸಂತೋಷವಾಗಿರಬೇಕೆಂದರೆ ನಿಮ್ಮ ಬಳಿ ಇರುವುದರ ಮೇಲೆ ಗಮನ ಕೊಡಿ, ಬೇರೆಯವರ ಬಳಿ ಇರುವುದರ ಮೇಲಲ್ಲ. ನಮ್ಮ ಎಲ್ಲಾ ಕೆಲಸಗಳು ಭಗವಂತನ ಇಚ್ಛೆಯಂತೆ ನಡೆಯುತ್ತವೆ ಎಂಬ ನಂಬಿಕೆ ನಮಗೆ ಬಂದ ದಿನ ನಮ್ಮ ಎಲ್ಲಾ ಚಿಂತೆಗಳು ದೂರವಾಗುತ್ತವೆ. ಸಂಕಷ್ಟದಲ್ಲಿ ತಾಳ್ಮೆ, ಸಂಪತ್ತಿನಲ್ಲಿ ದಯೆ ಮತ್ತು ಕಷ್ಟದ ಸಮಯದಲ್ಲಿ ಸಹಿಷ್ಣುತೆ ಇರುವುದು ಶ್ರೇಷ್ಠ ವ್ಯಕ್ತಿಗಳ ಲಕ್ಷಣವಾಗಿದೆ. ನೇರವಾಗಿ ಮಾತನಾಡುವವರ ಮಾತು ಕಠೋರವಾಗಿರಬಹುದು, ಆದರೆ ಅವರು ಎಂದಿಗೂ ಯಾರಿಗೂ ದ್ರೋಹ ಮಾಡುವುದಿಲ್ಲ. ಯಾವುದು ಒಳ್ಳೆಯದು ಎಂದು ಕಾಣುತ್ತದೆಯೋ ಅದನ್ನು ಸ್ವೀಕರಿಸಿ, ಕೆಟ್ಟದ್ದನ್ನು ತ್ಯಜಿಸಿ. ಕೆಟ್ಟದ್ದು ಎಷ್ಟೇ ಚಿಕ್ಕದಾಗಿದ್ದರೂ ಅದು ವಿನಾಶಕ್ಕೆ ಕಾರಣವಾಗುತ್ತದೆ, ಏಕೆಂದರೆ ದೋಣಿಯಲ್ಲಿನ ಒಂದು ಸಣ್ಣ ರಂಧ್ರವು ದೋಣಿಯನ್ನು ಮುಳುಗಿಸಬಲ್ಲದು. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಕ್ಷೇಮವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಸತ್ಕಾರವಿಲ್ಲದೆ ನೀಡುವ ದಾನವು ತಾಮಸ ದಾನ ಎನಿಸಿಕೊಳ್ಳುತ್ತದೆ. ಜ್ಞಾನಿಗಳು ಮೌನವಾಗಿ ಅಜ್ಞಾನಿಗಳು ಮಾತನಾಡಲು ಶುರು ಮಾಡಿದಾಗ ಸಮಾಜವು ನಾಶವಾಗುತ್ತದೆ. ನೀವು ಕಳೆದು ಹೋದ ಸಮಯಕ್ಕೆ ಮರಳಲು ಸಾಧ್ಯವಿಲ್ಲ, ಆದರೆ ನೀವು ಈಗಿರುವ ಜಾಗದಿಂದಲೇ ಹೊಸ ಆರಂಭ ಮಾಡಿ ಅಂತ್ಯವನ್ನು ಬದಲಾಯಿಸಬಹುದು. ನಂಬಿಕೆಗಳು ನುಚ್ಚುನೂರಾದಾಗ ಮತ್ತು ಯಾವುದೇ ದಾರಿ ಕಾಣದಿದ್ದಾಗ ಒಮ್ಮೆ ಭಗವದ್ಗೀತೆಯ ಶರಣಕ್ಕೆ ಬನ್ನಿ. ಪರಮಾತ್ಮನ ಈ ದಿವ್ಯ ಸಂದೇಶಗಳು ನಿಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ.
ಈ ಮಾತುಗಳಲ್ಲಿನ ಸತ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ದಿವ್ಯ ಸಂದೇಶಗಳಿಗಾಗಿ ನಮ್ಮ ಗೀತಾಸಾರ ಚಾನೆಲ್ಗೆ ಚಂದಾದಾರರಾಗಿ. ನೆನಪಿಡಿ, ಶ್ರೀಕೃಷ್ಣನ ಮೇಲೆ ನಂಬಿಕೆ ಇದ್ದರೆ ಪ್ರತಿ ಸಮಸ್ಯೆಯೂ ಒಂದು ಸಣ್ಣ ಕಲ್ಲಿನಂತೆ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ. ಜೀವನದ ಈ ಪಯಣದಲ್ಲಿ ಭಗವದ್ಗೀತೆಯು ಹೇಗೆ ಒಂದು ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ ಎಂದರೆ, ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿದ ಪ್ರಯಾಣಿಕನಿಗೆ ಆಕಾಶದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರವು ದಾರಿ ತೋರಿಸುವಂತೆ ಈ ಜ್ಞಾನವು ನಮಗೆ ದಾರಿ ತೋರಿಸುತ್ತದೆ. ಈ ಮಾತುಗಳನ್ನು ಕೇವಲ ಕಿವಿಯಿಂದ ಕೇಳದೆ ಮನಸ್ಸಿನಿಂದ ಅನುಭವಿಸಿ. ನಿಮ್ಮ ಜೀವನವು ಪಾವನವಾಗಲಿ.